ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಹಳಗನ್ನಡದ ಪ್ರಮುಖ ಕವಿಯಾಗಿರುವಂತಹ ಎರಡನೇ ನಾಗವರ್ಮನ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕೂ ಮುಂಚೆ ಒಂದು ಸ್ವಲ್ಪ ಗಮನಿಸಿ, ಹಳಗನ್ನಡ ಕಾಲಘಟ್ಟದಲ್ಲಿ ನಾಗವರ್ಮ ಅಂತ ಇಬ್ಬರು ಬರ್ತಾರಲ್ವ, ಒಂದನೇ ನಾಗವರ್ಮ ಹಾಗೆ ಎರಡನೇ ನಾಗವರ್ಮ. ಇನ್ನೊಬ್ಬರು ಬರ್ತಾರೆ ನೋಡಿ, ನಾಗವರ್ಮಾಚಾರ್ಯ ಅಂತ. ಈ ಮೂರು ಜನ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾರೆ ನಮಗೆ. ಒಂದೊಂದು ಸಲ ಎಕ್ಸಾಮ್ಸಲ್ಲಿ ಬರೀ ನಾಗವರ್ಮ ಅಂತ ಅಷ್ಟೇ ಕೊಟ್ಟಿರ್ತಾರೆ. ಅದು ಒಂದನೇ ನಾಗವರ್ಮನೋ ಎರಡನೇ ನಾಗವರ್ಮನೋ ಅಥವಾ ನಾಗವರ್ಮಾಚಾರ್ಯನೋ ಗೊತ್ತೇ ಆಗೋದಿಲ್ಲ. ನಮಗೆ ಆವಾಗ ಏನು ಯೂಸ್ ಆಗುತ್ತೆ ಅಂತ ಅಂದರೆ, ಕೃತಿಗಳನ್ನ ನೆನಪಲ್ಲಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಪರ್ಫೆಕ್ಟಾಗಿ ನೋಡ್ಕೊಂಡಿದ್ರೆ ನಮಗೆ ಈಸಿಯಾಗಿ ಆನ್ಸರ್ ಯಾವುದು ಅಂತ ಗೊತ್ತಾಗುತ್ತೆ. ಈಗ ಒಂದನೇ ನಾಗವರ್ಮ ಅಂತಂದರೆ ಅವನ ಕಾಲಘಟ್ಟ 10ನೇ ಶತಮಾನದ ಕೊನೆ ಭಾಗ, ಅಂದರೆ ಕ್ರಿಸ್ತಶಕ ಸುಮಾರು 990. ಚಾವುಂಡರಾಯ ಆದಮೇಲೆ ಬರೋವನ್ನೇ ಒಂದನೇ ನಾಗವರ್ಮ ಅಲ್ವಾ. ಅವ್ರು ಬರೆದಿರೋದೇ 2 ಕೃತಿಗಳು, ಒಂದು ಚಂದೋಂಬುದಿ, ಇನ್ನೊಂದು ಕರ್ನಾಟಕ ಕಾದಂಬರಿ. ಇದು ಒಂದನೇ ನಾಗವರ್ಮಂದು. ಇನ್ನು ನಾಗವರ್ಮಾಚಾರ್ಯ ಅಂತ ಅಂದರೆ ಲಾಸ್ಟಲ್ಲಿ ಚಾರ್ಯ ಅಂತ ಬಂತು ಅಂತ ಅಂದರೆ ಅದು ಚಂದ್ರ ಚೂಡಾಮಣಿ ಶತಕ. ಒಮ್ಮೊಮ್ಮೆ ಇವ್ರಿಗೂ ಕೂಡ ನಾಗವರ್ಮ ಅಂತ ಅಷ್ಟೇ ಕೊಡ್ತಾರೆ, ನಾಗವರ್ಮಾಚಾರ್ಯ ಅಂತ ಕೊಡೋದಿಲ್ಲ. ನಾವು ಆಪ್ಷನ್ಸ್ನ ನೋಡಿದಾಗ ಈ ಹೆಸರು ಬಂದಿದ್ರೆ, ಚಂದ್ರ ಚೂಡಾಮಣಿ ಅಂತ ಇದ್ದರೆ ಅಲ್ಲಿಗೆ ನಾಗವರ್ಮ ಅಂತಲೇ ಹಾಕಬೇಕಾಗುತ್ತೆ. ಮತ್ತೊಬ್ಬರು ನಾಗವರ್ಮ ಇದ್ದಾರೆ, ಇವರು ಕರ್ನಾಟಕ ಭಾಷಾಭೂಷಣ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಇದು ಸಂಸ್ಕೃತ ಕೃತಿಯಾದರೂ ಕೂಡ ಕನ್ನಡ ಭಾಷೆಯ ವ್ಯಾಕರಣದ ಬಗ್ಗೆ ತಿಳಿಸುತ್ತೆ. ಹಾಗಾಗಿ ವ್ಯಾಕರಣಕ್ಕೆ ಎರಡನೇ ನಾಗವರ್ಮನೆ ಮೊದಲಿಗ ಅಂತ ನಾವು ಈ ಕೃತಿಯ ಮೂಲಕ ತಿಳ್ಕೊಬಹುದು. ಸಂಸ್ಕೃತ ಭಾಷೆಯಲ್ಲಿರುವಂತಹ ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಯಾವುದು ಅಂತ ಅಂದರೆ ಅದು ಕರ್ನಾಟಕ ಭಾಷಾಭೂಷಣ. ಹಾಗೆ ಹೌದು, ಶಬ್ದಮಣಿ ದರ್ಪಣ ಕನ್ನಡದಲ್ಲಿ ಸ್ವತಂತ್ರವಾಗಿ ಹುಟ್ಟಿರುವಂತಹ ವ್ಯಾಕರಣ ಕೃತಿಯಾಗಿದೆ, ಒಪ್ಕೊತೀನಿ. ಕೇಶಿರಾಜ ಕವಿ ಬರೆದಿರುವಂಥದ್ದು. ಆದರೆ ಕೇಶಿರಾಜ ಕವಿಗೆ ಸ್ಫೂರ್ತಿಯಾಗಿರೋದು ಯಾರು ಆ ಕೃತಿ ಬರೆಯೋದಕ್ಕೆ ಅಂತ ಅಂದರೆ ಅದು ಎರಡನೇ ನಾಗವರ್ಮ ಬರೆದಿರುವಂತಹ ಕರ್ನಾಟಕ ಭಾಷಾಭೂಷಣ ಹಾಗೆ ಶಬ್ದ ಸ್ಮೃತಿ. ಇದು ಆ ಕೃತಿ ರಚನೆಗೆ ಆಕಾರ ಆಗಿರೋದ್ರಿಂದ ನಾವು ವ್ಯಾಕರಣ ಅಂತ ಬಂದರೆ ಎರಡನೇ ನಾಗವರ್ಮನನ್ನೇ ಗುರುತಿಸ್ತೀವಿ. ಸೊ ನಾವು ಈ 3 ಡಿಫ್ರೆನ್ಸ್ನ ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಒಂದನೇ ನಾಗವರ್ಮ ಯಾರು, ನಾಗವರ್ಮಾಚಾರ್ಯ ಯಾರು, ಎರಡನೇ ನಾಗವರ್ಮ ಯಾರು ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇವತ್ತು ನಾವು ತಿಳ್ಕೊಳ್ಳೋಕೆ ಹೊರಟಿರೋಂಥದ್ದು ಎರಡನೇ ನಾಗವರ್ಮ ಕವಿಯ ಪರಿಚಯವನ್ನು. ಇವ್ರ ಬಗ್ಗೆ ಒಂದು ಕಿರು ಪರಿಚಯವನ್ನು ಈಗ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಆದರೂ ಕೂಡ ಇವಾಗ ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋಣ, ಓಕೆನಾ. ಎರಡನೇ ನಾಗವರ್ಮ, ಇವ್ರ ಕಾಲ ಕ್ರಿಸ್ತಶಕ ಸುಮಾರು 1042. ಇವ್ರ ಕಾಲದ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ನಡೀತಾ ಇದ್ದಾವೆ. ಯಾಕಂದರೆ ಇವ್ರದ್ದು ವರ್ಧಮಾನ ಚರಿತ್ರೆ ಕೃತಿ ಸಿಕ್ತಲ್ವ, ಆ ಮೂಲಕ ಇವ್ರ ಕಾಲದ ಬಗ್ಗೆ ಚರ್ಚೆ ನಡೀತಾ ಇದೆ. ಅದೇನೇ ಇದ್ರೂ ಇವಾಗ ನಾವು ಕ್ರಿಸ್ತಶಕ ಸುಮಾರು 1042 ಇದನ್ನು ನೆನಪಿಟ್ಕೊಳ್ಳೋಣ. ಸರಿ, ಜೈನ ಕವಿಯಾಗಿರುವಂತಹ ಎರಡನೇ ನಾಗವರ್ಮ ವೀರ ಭಟ್ಟಾರಕರನ್ನು ಗುರುಗಳಾಗಿ ಸ್ವೀಕಾರ ಮಾಡ್ತಾರೆ. ಇವರಿಗೆ ಆಶ್ರಯ ಕೊಟ್ಟಿದ್ದು ಯಾರು ಅಂತ ಅಂದರೆ ಚಾಲುಕ್ಯ ರಾಜ ಜಗದೇಕ ಮಲ್ಲನಲ್ಲಿ ಕಟಕೋಪಾಧ್ಯಾಯನಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಏನಿದು ಕಟಕೋಪಾಧ್ಯಾಯ ಅಂತ ಅಂದರೆ ಇದು ಸೇನಾ ಶಿಕ್ಷಕ ಅಂತ ಅರ್ಥ. ಇದಷ್ಟೇ ಅಲ್ಲದೆ ಇವರು ಜನ್ನಕವಿಗೂ ಕೂಡ ಉಪಾಧ್ಯಾಯರಾಗಿದ್ದರು. ಯಾರು? ಎರಡನೇ ನಾಗವರ್ಮ. ಸರಿ, ಇವರಿಗಿರೋಂಥ ಬಿರುದುಗಳು ಯಾವುದು ಅಂತ ಅಂದರೆ ಸೇನಾ ಶಿಕ್ಷಕರಾಗಿದ್ರಲ್ವ, ಅಲ್ಲಿ ಕಟಕಾಚಾರ್ಯ ಅನ್ನೋ ಬಿರುದು ಬತ್ತಿತ್ತು ಇವರಿಗೆ. ಇದಾದಮೇಲೆ ನಾಕಿಗ ಅಂತ ಇತ್ತು, ಕವಿಕರ್ಣಪೂರ, ಕವಿತಾ ಗುಣೋದಯ, ಅಭಿನವ ವರ್ಮ ಶರ್ಮ, ಕವಿಕಂಠಾಭರಣ ಅನ್ನೋ ಬಿರುದುಗಳು ಎರಡನೇ ನಾಗವರ್ಮನ್ಗಿದ್ದಿತ್ತು. ಸ್ವತಃ ಕವಿನೇ ತನ್ನ ಕಾವ್ಯ ಪ್ರೌಢಿಮೆಗೆ, ತನ್ನ ಬರಹದ ಮಹೋನ್ನತಿಗೆ ಹೊಗಳಿಕೊಂಡು ಕೆಲವೊಂದಿಷ್ಟು ಕವಿಗಳಿಗೆ ತನ್ನನ್ನು ತಾನು ಹೋಲಿಸ್ಕೊಂಡಿದ್ದಾರೆ. ಅದು ಯಾರ್ಯಾರಿಗೆ ಅಂತ ಅಂದರೆ ತಾನು ಅಸಗ ಗುಣನಂದಿ ಪೊನ್ನರಿಗೆ ಹಾಗೆ ಸಂಸ್ಕೃತದ ಕವಿಯಾಗಿರುವಂತಹ ಮಯೂರ ಬಾಣ ಕಾಳಿದಾಸರಿಗೆ ನಾನು ಸಮಾನ ಅಂತ ಹೇಳ್ಕೊಂಡಿದ್ದಾರೆ. ಇನ್ನೊಂದ್ಸಲ ನೋಡಿ, ಸ್ವತಃ ಎರಡನೇ ನಾಗವರ್ಮ ತಾನು ಅಸಗ ಗುಣನಂದಿ ಪೊನ್ನರಿಗೆ ಹಾಗೂ ಸಂಸ್ಕೃತದ ಮಯೂರ ಬಾಣ ಕಾಳಿದಾಸರಿಗೆ ನಾನು ಸಮಾನ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಅವರಷ್ಟೇ ಕಾವ್ಯ ಪ್ರೌಢಿಮೆ ನನ್ನಲ್ಲೂ ಇದೆ, ನಾನು ಕೂಡ ಅಷ್ಟೇ ಸಮರ್ಥವಾಗಿ ಕಾವ್ಯವನ್ನು ರಚಿಸಬಲ್ಲೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, ಇವರು ಹೊಗಳುಕೊಂಡಿರೋದೇನು ಸುಳ್ಳಲ್ಲ. ಯಾಕಂದರೆ ಶ್ರೀ ವಿಜಯ ಬರೆದಿರೋಂಥ ಕವಿರಾಜ ಮಾರ್ಗ ಕೃತಿ ಅಲಂಕಾರ ಶಾಸ್ತ್ರಕ್ಕೆ ಪ್ರಥಮ ಅಂತ ಅನಿಸ್ಕೊಂಡ್ರೆ, ಒಂದನೇ ನಾಗವರ್ಮ ಬರೆದಿರೋಂಥದ್ದು ಛಂದಸ್ಸಿಗೆ ಆದ್ಯ ಕೃತಿ ಚಂದೋಂಬುದಿ, ಹೌದಲ್ವಾ. ಆದರೆ ಇವ್ರ ಎಲ್ಲ ಕೃತಿಗಳಿಗೂ ಕಾವ್ಯಾಂಗ ಪರವಾಗಿರುವಂತಹ ಸಮಗ್ರ ಗ್ರಂಥರಚನೆಗೆ, ವಿಶೇಷವಾಗಿ ವ್ಯಾಕರಣ ಶಾಸ್ತ್ರಕ್ಕೆ ಎರಡನೇ ನಾಗವರ್ಮನೇ ಮೊದಲಿಗ ಅಂತ ಕರೆಸ್ಕೊತಾನೆ. ಯಾವ ಕೃತಿಯಿಂದ? ಕರ್ನಾಟಕ ಭಾಷಾಭೂಷಣ ಅನ್ನೋ ಕೃತಿಯಿಂದ. ನೋಡಿ, ಇವ್ರವರೆಗೆ ಅನೇಕ ಕವಿಗಳು ಕೃತಿಯನ್ನು ರಚನೆ ಮಾಡಿದ್ದಾರೆ. ವ್ಯಾಕರಣದ ಅಂಶಗಳನ್ನು ಕೃತಿಯಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ವಿಷಯವನ್ನು ಹೇಳಿದರೆ ಹೊರತು ಸಂಪೂರ್ಣವಾಗಿ ಕೃತಿಯಲ್ಲೇ ವ್ಯಾಕರಣವನ್ನು ತಂದಿಲ್ವಲ್ಲ. ಆದರೆ ಕರ್ನಾಟಕ ಭಾಷಾಭೂಷಣ ಸಂಪೂರ್ಣವಾಗಿ ವ್ಯಾಕರಣಾಂಶವನ್ನು ಹೇಳ್ತಿದೆ. ಸಂಸ್ಕೃತ ಭಾಷೆ ಆದರೂ ಕೂಡ ಕನ್ನಡದ ವ್ಯಾಕರಣಾಂಶವನ್ನು ಹೇಳ್ತಾ ಇದೆಯಲ್ವಾ. ಹಾಗಾಗಿ ಎರಡನೇ ನಾಗವರ್ಮ ವ್ಯಾಕರಣಕ್ಕೆ ಮೊದಲಿಗ ಅಂತ ಹೇಳ್ತೀವಿ. ಇವರ ನಂತರ ಬಂದಿರುವಂಥ ಕವಿಗಳೆಲ್ಲ ಈ ಕೃತಿಯನ್ನೇ ಆಧಾರವಾಗಿಟ್ಕೊಂಡು ಕನ್ನಡದಲ್ಲಿ ವ್ಯಾಕರಣ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇವು ಬರೆದಿರುವಂಥ ಗ್ರಂಥಗಳಲ್ಲಿ ಶಾಸ್ತ್ರ ಪಾಂಡಿತ್ಯ, ಸಂಕಲನ ಕೌಶಲ,
ಪ್ರಯೋಗ ನಿಪುಣತೆಯ ಜೊತೆಗೆ ಒಂದು ಸೂಕ್ಷ್ಮವಾದಂತಹ ರಸಗ್ರಹಣ ಶಕ್ತಿಯ ಸಮನ್ವಯ ದೃಷ್ಟಿಯನ್ನು ಹೊಂದಿರ್ತವಂತೆ. ಹಾಗಿದ್ರೆ ಯಾವುದು ಇವರು ಬರೆದಿರುವಂಥ ಕೃತಿಗಳು ಅಂತ ಅಂದರೆ ಒಟ್ಟು 5 ಕೃತಿಗಳನ್ನ ಬರೆದಿದ್ದಾರೆ ನೋಡಿ. ಕವಿಯಾಗಿ ವರ್ಧಮಾನ ಪುರಾಣ ಅನ್ನೋ ಚಂಪು ಕೃತಿಯನ್ನು ಬರೆದಿದ್ದಾರೆ. ಲಕ್ಷಣಕಾರರಾಗಿ ಕಾವ್ಯಾವಲೋಕನ ಅನ್ನೋ ಅಲಂಕಾರ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ವ್ಯಾಕರಣಕಾರರಾಗಿ ಕರ್ನಾಟಕ ಭಾಷಾಭೂಷಣ ಅನ್ನೋ ಕೃತಿಯನ್ನು ಬರೆದಿದ್ರೆ, ನಿಘಂಟುಕಾರರಾಗಿ ಅಭಿಧಾನ ವಸ್ತುಕೋಶ ಅನ್ನೋ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇನ್ನು ಕಡೆಯದಾಗಿ ಛಂದ ರಚನಾಕಾರರಾಗಿ ಛಂದೋ ವಿಚಿತಿ ಅನ್ನೋ ಕೃತಿಯನ್ನು ಬರೆದಿದ್ದಾರೆ. ಇದು ಛಂದಸ್ಸಿಗೆ ಸಂಬಂಧಪಟ್ಟಿರುವಂತಹ ಕೃತಿ ಅಂತ ಅಷ್ಟೇ ಗೊತ್ತಿದೆ, ಯಾಕಂದರೆ ಇದು ಉಪಲಬ್ಧವಿಲ್ಲ. ಈ ಕೃತಿಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಒಂದು ಸ್ವಲ್ಪ ನೋಡೋದಾದರೆ, ಮೊದಲನೇದಾಗಿ ಚಂಪು ಕೃತಿಯಾಗಿರುವಂತಹ ವರ್ಧಮಾನ ಪುರಾಣ, ಇದು ಇತ್ತೀಚೆಗೆ ಸಿಕ್ಕಿರುವಂತಹ ಕೃತಿ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಮಹಾವೀರ ಚರಿತೆ ಅಂತ. 16 ಆಶ್ವಾಸಗಳಲ್ಲಿ ರಚನೆಯಾಗಿರುವಂತಹ ಈ ಕೃತಿ 24ನೇ ತೀರ್ಥಂಕರಾಗಿರುವಂತಹ ಮಹಾವೀರ ಅಥವಾ ವರ್ಧಮಾನನ ಚರಿತ್ರೆಯನ್ನು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ತೀರ್ಥಂಕರರ ಮೇಲೆ ಕೃತಿ ರಚನೆ ಮಾಡಿರೋದು ಇದೇ ಮೊದಲಿಗೆ ಅಂತಲೇ ಹೇಳ್ಬೋದು. ವರ್ಧಮಾನನ ಬಗ್ಗೆ ರಚನೆಯಾಗಿರುವಂತಹ ಮೊಟ್ಟ ಮೊದಲ ಕೃತಿ ಕನ್ನಡದಲ್ಲಿ ಅಂತ ನಾವು ವರ್ಧಮಾನ ಚರಿತ್ರೆಯನ್ನೇ ಹೇಳ್ಬೋದು. ವರ್ಧಮಾನ ಪುರಾಣವನ್ನು. ನಾಗವರ್ಮನವರೆಗೆ ಇದೇ ಮೊದಲಿಗೆ ಅಲ್ವಾ ನಾವು ನೋಡ್ತಾ ಇರೋದು ವರ್ಧಮಾನ ಚರಿತ್ರೆ ಅನ್ನೋ ಕೃತಿ ರಚನೆಯಾಗಿರುವಂಥದ್ದು? ಅಫ್ಕೋರ್ಸ್ ಹೌದು. ಇನ್ನು ಇವರಿಗೆ ಈ ಕೃತಿ ಬರೋದಕ್ಕೆ ಸ್ಫೂರ್ತಿ ಯಾರು, ಆಕರ ಗ್ರಂಥ ಯಾವುದು ಅಂತ ಅಂದರೆ, ಸಂಸ್ಕೃತದ ಜಿನಸೇನಾಚಾರ್ಯ ಬರೆದಿರುವಂಥ ಪೂರ್ವ ಪುರಾಣ ಮತ್ತು ಅಸಗನ ವರ್ಧಮಾನ ಪುರಾಣ ಅಥವಾ ಮಹಾವೀರ ಚರಿತೆ ಬರೆಯೋದಕ್ಕೆ ಸ್ಫೂರ್ತಿ ಆಯಿತು. ಒಂದು ಕಡೆ ಜನ್ನಕವಿನೂ ಇವ್ರ ಹೆಸರನ್ನು ಜಿನೇಂದ್ರ ಪುರಾಣ ಕರ್ತೃಗಳ ಜೊತೆಗೆ ಸೇರಿಸಿ ಹೇಳಿರೋದ್ರಿಂದ ಜಿನಪುರಾಣವನ್ನು ಬರೆದಿರಬೇಕು ಅನ್ನೋ ಊಹೆ ಇತ್ತು. ಆದರೆ ಇವ್ರು ಬರೆದಿರುವಂಥ ಈ ವರ್ಧಮಾನ ಪುರಾಣ ಸಿಕ್ಕಾದ್ಮೇಲೆ ಅದು ನಿಜ ಆಯಿತು. ಇನ್ನು 2ನೇ ಕೃತಿ ಕಾವ್ಯಾವಲೋಕನ ಕೃತಿ. ಇದು ಕನ್ನಡ ಸಾಹಿತ್ಯದ ಮೊದಲ ಅಲಂಕಾರ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಯಾವುದು? ಕಾವ್ಯಾವಲೋಕನ ಅನ್ನೋ ಕೃತಿ ಅಲಂಕಾರ ಗ್ರಂಥ ಆಗಿರೋದ್ರಿಂದ ಸೂತ್ರಗಳು ಕಂದ ಪದ್ಯದಲ್ಲಿ ಇದಾವೆ ಇದರಲ್ಲಿ. ಇಲ್ಲಿ ಪ್ರಮುಖವಾಗಿ 5 ಅಧಿಕರಣಗಳು ಬರ್ತವೆ. ಮೊದಲನೇದೇ ಶಬ್ದಸ್ಮೃತಿ ಅಧಿಕರಣ ಅಂತ ಇದೆ. ಇದು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿರುವಂತಹ ಅಧಿಕರಣ ಆಗಿರುತ್ತೆ. ನೆಕ್ಸ್ಟ್ ಕಾವ್ಯ, ರೀತಿ, ಗುಣ, ಕವಿ ಸಮಯ ಅನ್ನೋ 4 ಅಧಿಕರಣಗಳು ಬರ್ತವೆ. ವ್ಯಾಕರಣಾಂಶದ ಜೊತೆಗೆ ಕಾವ್ಯ ಮೀಮಾಂಸೆಯನ್ನು ಅಧ್ಯಯನ ಮಾಡೋದಕ್ಕೆ ಯೋಗ್ಯವಾದಂತಹ ಕೃತಿ ಈ ಕಾವ್ಯಾವಲೋಕನ ಕೃತಿಯಾಗಿರುತ್ತೆ. ಹಾಗೆ ಇದೇ ಕೃತಿಯ ಪ್ರಥಮ ಅಧಿಕರಣ ಶಬ್ದಸ್ಮೃತಿ ಅಧಿಕರಣವನ್ನು ಕೇಶಿರಾಜ ತನ್ನ ಕೃತಿಗೆ ಆಕರವಾಗಿಸ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ 3ನೇ ಕೃತಿ ಕರ್ನಾಟಕ ಭಾಷಾಭೂಷಣ. ಆಗಲೇ ಹೇಳ್ದಂಗೆ ಕನ್ನಡ ವ್ಯಾಕರಣಾಂಶವನ್ನು ಸಂಸ್ಕೃತದ ಸೂತ್ರ ರೂಪವಾಗಿ ಬರೆದಿರುವಂತಹ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಈ ಕೃತಿ ಪಾತ್ರ ಆಗಿದೆ. ಇದರಲ್ಲಿ ಒಟ್ಟು 10 ಪರಿಚ್ಛೇದಗಳು ಬರ್ತವೆ. ಯಾವುದರಲ್ಲಿ? ಕರ್ನಾಟಕ ಭಾಷಾಭೂಷಣ ಅನ್ನೋ ಕೃತಿಯಲ್ಲಿ. ಇವನ ನಂತರ ಬಂದಿರುವಂತಹ ಭಟ್ಟಾಕಳಂಕ ಅನ್ನೋ ಕವಿ ಇದೇ ಕೃತಿಯನ್ನು ಆಧರಿಸಿ ಶಬ್ದಾನುಶಾಸನ ಅನ್ನೋ ವ್ಯಾಕರಣ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಹಾಗೆ ಕೇಶಿರಾಜ ಕೂಡ ಅವರು ಬರೆದಿರುವಂತಹ ಕೃತಿಯನ್ನು ಇದೇ ಕೃತಿಯನ್ನು ಆಧರಿಸಿ ಬರೆದಿದ್ದಾರೆ ಅಂತ ಈಗ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಕೊನೆಯ ಕೃತಿ ಅಭಿಧಾನ ವಸ್ತುಕೋಶ. ಇದು ಕಂದ ವೃತ್ತಗಳಲ್ಲಿರುವಂತಹ ನಿಘಂಟುಗಳಲ್ಲಿ ಕನ್ನಡದಲ್ಲಿ ಇದುವರೆಗೆ ಪ್ರಥಮವಾಗಿ ಸಿಕ್ಕಿರೋದೇ ಅಭಿಧಾನ ವಸ್ತುಕೋಶ ಅನ್ನೋ ಕೃತಿ. ಇದರಲ್ಲಿ ಸಂಸ್ಕೃತ ಪದಗಳನ್ನು ಕನ್ನಡದಲ್ಲಿ ವಿವರಿಸಿದ್ದಾರೆ, ಕನ್ನಡದಲ್ಲಿ ಅರ್ಥಗಳನ್ನು ಹೇಳಿದ್ದಾರೆ ಸಂಸ್ಕೃತದ ಪದಗಳನ್ನು. ಇದಿಷ್ಟಾಗಿತ್ತು 2ನೇ ನಾಗವರ್ಮನ ಸಂಪೂರ್ಣ ಪರಿಚಯ. ನೋಡಿ, ಇವರು ಬರೆದಿರುವಂಥ ಕೃತಿಗಳಲ್ಲಿ ಮುಖ್ಯವಾಗಿ ಕರ್ನಾಟಕ ಭಾಷಾಭೂಷಣ ಹಾಗೆ ಕಾವ್ಯಾವಲೋಕನ ಪ್ರಮುಖವಾಗಿರುವಂಥ ಕೃತಿಯಾಗಿರುತ್ತೆ. ಕಾವ್ಯಾವಲೋಕನ ಅದರಲ್ಲೂ ವ್ಯಾಕರಣಾಂಶವಾಗಿರುವಂಥ ಶಬ್ದಸ್ಮೃತಿ ಅಧಿಕರಣ, ಮಿಕ್ಕಿದೆಲ್ಲ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಕರ್ನಾಟಕ ಭಾಷಾಭೂಷಣ ಸಂಪೂರ್ಣವಾಗಿ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ಕೃತಿ. ಇವೇನಾದರೂ ನಿಮಗೆ ಸಿಕ್ಕಿದ್ರೆ ಒಂದು ಸಲ ಪರಿವಿಡಿ ಕಡೆ ಕಣ್ಣಾಡಿಸಿ, ಇನ್ನೂ ಟೈಮ್ ಇತ್ತು ಅಂದರೆ ಒಂದು ಸಲ ಓದಿ, ಆಯಿತಾ? ಸರಿ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಜೊತೆ ಬರ್ತೀನಿ ಅಂತ ಹೇಳ್ತಾ, ಇವತ್ತಿನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.